ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಸ್ಟೈಲಲ್ಲಿ ಮ್ಯಾಂಗೋ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಮ್ಯಾಂಗೋ ಅದನ್ನು ನೀಟಾಗಿ ಸಿಪ್ಪೆ ತೆಗೆದಿದ್ದೀನಿ, ವಾಶ್ ಮಾಡಿ. ಅದು ನೀಟಾಗಿ ತುರ್ಕೊಬೇಕು ಮ್ಯಾಂಗೋ. ಮತ್ತು ಉದ್ದಕ್ಕೆ ಹಚ್ಚಿದ 2 ಈರುಳ್ಳಿ, ಜಜ್ಜಿದ ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ, ಕರಿಬೇವಿನ ಸೊಪ್ಪು, ಅರ್ಧ ಟೊಮೆಟೊ, ಸಾಸಿವೆ, ಅರಿಶಿನ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಮತ್ತು ಕಡಲೆ ಬೀಜ, ಕಡಲೆಬೇಳೆ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈಗೆಲ್ಲ ರೆಡಿ ಇದೆ. ಒಲೆ ಹಚ್ಚಿ ಬಾಣಲೆಯನ್ನು ಹಿಡಿ. ನಂತರ ಬಾಣಲೆಗೆ 3ರಿಂದ 4 ಸ್ಪೂನ್ ಎಣ್ಣೆ ಕಾದ ನಂತರ ಕಡಲೆ ಬೀಜ ಅದು ನೀಟಾಗಿ ನಿಧಾನ ಉರಿಯಲ್ಲಿ ಹುರ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆಯನ್ನು ಹಾಕಿ ಅದನ್ನು ಸಹ ಫ್ರೈ ಮಾಡಿ ಅದು ನೀಟಾಗಿ ಒಂದು ಬೌಲ್ಗೆ ತೊಗೊಳ್ಳಿ. ಈ ಥರ ತೊಗೊಳೋದ್ರಿಂದ ಚಿತ್ರಾನ್ನ ಹಾಕ್ತೀವಲ್ಲ, ಅದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕೋದು ಇದು. ಮತ್ತು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಎಲ್ಲ ಸಿಡಿದಿದೆ. ಈಗ ಉದ್ದುದ್ದಕ್ಕೆ ಹಚ್ಚಿದ 2 ಈರುಳ್ಳಿಯನ್ನು ಹಾಕೋದು. ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಘಮ ಜಾಸ್ತಿ ಆಗಲು ಸ್ವಲ್ಪ ಅರಿಶಿನ, ಈರುಳ್ಳಿ ಹಾಕಿದಾಗ ಅರಿಶಿನ ಹಾಕಿದರೆ ಅದ್ರ ಘಮ ತುಂಬ ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚಿತ್ರಾನ್ನ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗ್ತದೆ. ನಂತರ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಟೊಮೆಟೊ ಆಪ್ಷನಲ್, ಬೇಕಿದ್ದಲ್ಲಿ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಟೊಮೆಟೊನೂ ಸಹ ಹಾಕಿ ನೀಟಾಗಿ ಫ್ರೈ ಮಾಡಿ. ಅದು ಟೊಮೆಟೊ ಸಾಫ್ಟ್ ಆಗಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಪುಡಿ ಉಪ್ಪು. ಈಗೆಲ್ಲ ಮಿಕ್ಸ್ ಮಾಡಿ ಬೇಯಲು ಬಿಡಿ. ನಂತರ ಅದಕ್ಕೆ ಜಜ್ಜಿದ್ದೀವೆಲ್ಲ ಬೆಳ್ಳುಳ್ಳಿಯನ್ನು ಸೇರಿಸಿ ಇದನ್ನು ಸಹ 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಮತ್ತು ಇದು ತುರಿದೆ ಒಂದು ಮ್ಯಾಂಗೋವನ್ನು ಹಾಕಿ ತುರ್ಕೊಂಡಿದ್ವಲ್ಲ, ಹುಳಿ ಮಾವಿನಕಾಯಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಈ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ನಿಧಾನ ಉರಿಯಲು ಫ್ರೈ ಮಾಡಿ. ನೀಟಾಗಿ ಫ್ರೈ ಆಗಿದೆ ನೋಡಿ. ಈ ಬಾಣಲೆಗೆ ಎಲ್ಲ ಬಿಟ್ಕೊಳ್ತಾ ಇದೆ. ಈಗ ಕಡಲೆ ಬೀಜ ಸೇರಿಸಿ, ಇಲ್ಲ ಅಂದರೆ ಚಿತ್ರಾನ್ನ ಗೊಜ್ಜು ರೈಸಿಗೆ ಸಹ ಸೇರಿಸ್ಕೊಬೋದು. ಆಗ ಕ್ರಿಸ್ಪಿನೆಸ್, ನಾವು ಲೇಟಾಗಿ ತಿಂದ್ರೂ ಆ ಕ್ರಿಸ್ಪಿನೆಸ್ ಆಗೇ ಇರುತ್ತೆ ಈಗ ಮಾಡೋದ್ರಿಂದ. ಈಗ ಕೊನೆಯಲ್ಲಿ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಗ ರೆಡಿಯಾಗೋದು ಬಿಸಿ ಬಿಸಿ ಮ್ಯಾಂಗೋ ಚಿತ್ರಾನ್ನ ಗೊಜ್ಜು. ಇದು ನೈಟ್ ಗೊಜ್ಜು ಮಾಡಿಕೊಂಡು ಬೆಳಗ್ಗೆ ಬೇಕಾದ್ರೆ ಕಡಲೆ ಎಣ್ಣೆಲಿ ಗೋಳಿಸಿ ಹಾಕೋದ್ರಿಂದನೂ ಆ ಕ್ರಿಸ್ಪಿನೆಸ್ ಆಗಿರುತ್ತೆ. ಈಗ ರೈಸು ರೆಡಿ ಇದೆ, ಉದ್ರಾಗಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗೆಲ್ಲ ಮಿಕ್ಸ್ ಆಗಿದೆ. ಟಿಫನ್ಗಾಗಲಿ ಲಂಚ್ಗಾಗಲಿ ಎಲ್ಲ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.